ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವಾಂಟೆಡ್ ಪೀಪಲ್ ಯೂಟ್ಯೂಬ್ ಚಾನಲ್. ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ವ್ಲಾಗಲ್ಲೇ ಹೇಳಿದೆ, ನಮ್ಮ ಊರಿನ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ನಮ್ಮ ಊರಿನ ಜನರು ಹೇಗೆ ಮಾಡುತ್ತಾರೆ ಎಂದು ನಿಮಗೆ ತಿಳಿಸುತ್ತೇನೆ ಎಂದು. ಈ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಗ್ರಾಮದಲ್ಲಿ ಹಿರಿಯರು, ಯುವಕರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಒಗ್ಗೂಡಿ ಸಂಭ್ರಮಿಸುತ್ತಾರೆ. ಸಂಕ್ರಾಂತಿ ಹಬ್ಬ ಟುಡೇ ಹೊಸ ಕರ ಓರಿ ವಾಷಿಂಗ್ ಡೆಕೋರೇಷನ್ ಫ್ಲವರ್ ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು ಮನ್ಸಾರೆ ನಗುವವರು, ಸಗಣಿ ಆಣೆಗೂ ಮನ್ಸಲ್ಲಿ ಚೂರು ಗಲೀಜು ಇರದವರು, ಕೋಪ ಬಂದಾಗೆಲ್ಲ ದನ ಕಾಯಿರಿ ಅನ್ನಂಗಿಲ್ಲ, ತಾಮದೇನು ಮಕ್ಕಳು ನಾವು ಯಾರ್ಗೇನ್ ಕಮ್ಮಿ ಇಲ್ಲ. ನಮ್ಮ ರೈತರು ತೊಡುವ ಬಟ್ಟೆ ಕೊಳೆಯಾದರೂ ಅವರಲ್ಲಿ ಇರುವ ಮನಸ್ಸು ತುಂಬ ನಿರ್ಮಲವಾದದ್ದು. ಅವರ ಮನಸ್ಸಿನಲ್ಲಿ ನೋವಿದ್ದರೂ ಎಲ್ಲರ ಜೊತೆ ಸಂತೋಷದಿಂದ ದಿನ ಕಳೆಯುತ್ತಾರೆ. ನಮ್ಮ ಊರಿನ ರೈತರು ಹೇಗೆ ಹಬ್ಬವನ್ನು ಆಚರಿಸುತ್ತಾರೆ ಎಂದರೆ, ಮೊದಲಿಗೆ ಎಲ್ಲರೂ ತಮ್ಮ ಹಸು ಕರುಗಳನ್ನು ಗ್ರಾಮ ದೇವತೆಯ ಬಳಿ ಕರೆದುಕೊಂಡು ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ, ತದನಂತರ ಈ ಹಬ್ಬದ ಹೊಡತಿಯಾದ ಸಂಕ್ರಾಂತಮ್ಮನಿಗೂ ಕೂಡ ಪೂಜೆ ಸಲ್ಲಿಸಿ, ಹೋದ ವರ್ಷ ತಾಯಿಗೆ ಯಾರು ಯಾರು ಹರಕೆಯನ್ನು ಕಟ್ಟಿಕೊಂಡಿರುತ್ತಾರೋ ಅವರು ತಮ್ಮ ಹರಕೆಯನ್ನು ಕೋಳಿಯನ್ನು ಕೂಯುವುದರಿಂದ ಮತ್ತು ಕಜ್ಜಾಯಗಳನ್ನು ಮಾಡಿ ತರುವುದರಿಂದ ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಮತ್ತು ಊರಿನ ಮುಖಂಡರು ಸೇರಿ ಮಾಡಿದ ಪೊಂಗಲ್ ಅನ್ನ ತಾಯಿಗೆ ನೈವೇದ್ಯವನ್ನು ನೀಡಿ, ತದನಂತರ ತಮಟೆ ವಾದ್ಯಗಳ ಸಮೇತದಿಂದ ಅಲ್ಲಿಂದ ಬಂದು ಹಸುಕರುಗಳ ಮೇಲೆ ಪ್ರಸಾದ ರೀತಿಯಲ್ಲಿ ಅದನ್ನು ಎರಚುತ್ತಾರೆ. ತದನಂತರ ಎಲ್ಲರೂ ಒಗ್ಗೂಡಿ, ಯುವಕರು ಗ್ರಾಮಸ್ಥರು ಎಲ್ಲ ಒಗ್ಗೂಡಿ ಕಿಚ್ಚಾಯಿಸುವುದನ್ನು ಶುರು ಮಾಡುತ್ತಾರೆ. ಈ ಸಂಕ್ರಾಂತಿ ಹಬ್ಬದಲ್ಲಿ ಪ್ರಮುಖವಾಗಿ ಹಸುಗಳು ಕಿಚ್ಚಾಯಿಸುವುದನ್ನು ಕಣ್ಣು ತುಂಬಿಕೊಳ್ಳಲು ನಮ್ಮ ಊರಿನ ಜನರು ಬರೋಬ್ಬರಿ ಸಂಖ್ಯೆಯಲ್ಲಿ ಬಂದಿದ್ದರು. ಬೆಂಕಿ ತುಂಬ ಜೋರಾಗಿ ಉರಿಯುತ್ತಿತ್ತು, ಆದರೂ ಅವರೇನು ಹೆದರಲಿಲ್ಲ. ಏಕೆಂದರೆ ನಮ್ಮ ಊರಿನ ರೈತರು ಹುಟ್ಟಿನಿಂದಲೇ ರಾಗಿ ಮುದ್ದೆಯನ್ನು ಕಡಿದು ತಿಂದವರು. ಅವರು ತಿಂದಿದ್ದಲ್ಲದೆ ಅವರ ಮಕ್ಕಳಿಗೂ ತಿನ್ನಿಸಿ ಧೈರ್ಯದ ಬಲವನ್ನು ನೀಡಿದರು. ಮೊದಲಿಗೆ ನುಗ್ಗಿದರೂ ಹಲವಾರು ವೀರ ಶೂರರು. ಆದರೂ ನಮ್ಮ ಊರಿನ ಯುವಕರು ಪಟ್ಟಣಕ್ಕೆ ದುಡಿಮೆಗೆಂದು ಹೋಗಿದ್ದರೂ ಅವರು ನಮ್ಮ ಊರಿನ ಸಂಸ್ಕೃತಿ ಸೊಬಗನ್ನು ಯಾವುದೇ ರೀತಿಯಲ್ಲೂ ಕೂಡ ಮರೆಯಲಿಲ್ಲ. ಅವರಲ್ಲಿ ಸಂಸ್ಕೃತಿ ಸೊಬಗು ತುಂಬ ಹೆಚ್ಚುತ್ತಿತ್ತು. ಮಾಕಳಿ ಎಂಬ ಒಂದು ಊರು, ಇದರಲ್ಲಿದೆ ಒಂದು ಬೇರಿನ ನಾರು. ಆ ನಾರೆ ಮಾಕಳಿ ಎಂಬ ಬೇರು, ಉಪ್ಪಿನ ಕಾಯಿಗೆ ಬೇಕು ಸುಗಂಧದ ಮಾಕಳಿ ಬೇರು. ಈ ಮಾಕಳಿ ಬೇರಿನಂತೆ ಬೆಳೆಯಬೇಕು ನಮ್ಮೂರು. ಯಾರಿವರು ಸದ್ಯಕ್ಕೆ ಇಲ್ಲಿ ಸೇರಿದವರೇ ಇವರೇ ನಮ್ಮ ಊರಿನ ಜನರು. ಎಲ್ಲೇ ಇರಿ, ಹೇಗೆ ಇರಿ, ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮಕ್ಕೆ ಬನ್ನಿ ನಮ್ಮ ಊರಿನ ಯುವಕರು. ಹೀಗೆ ಒಬ್ಬೊಬ್ಬರಾಗಿ ಕಿಚ್ಚಾಯಿಸುವುದಕ್ಕೆ ಶುರು ಮಾಡಿದರು. ಹಸುಗಳು ಬೆದರಿದರೂ ಅವರು ಹಸುಗಳಿಗೆ ಧೈರ್ಯವನ್ನು ನೀಡಿ ಕಿಚ್ಚಾಯಿಸುವುದಕ್ಕೆ ಪ್ರಯತ್ನಿಸಿದರು. ಹೀಗೆ ನಮ್ಮ ಊರಿನ ಮಹಿಳೆಯರು, ಯುವತಿಯರು, ಯುವಕರು, ಪುಟ್ಟ ಮಕ್ಕಳು ಮತ್ತು ಗ್ರಾಮಸ್ಥರು ಈ ಹಸುಗಳು ಕಿಚ್ಚಾಯಿಸುವುದರ ದೃಶ್ಯವನ್ನು ಕಣ್ಣು ತುಂಬಿಕೊಂಡು ತಮ್ಮ ಮನೆಗಳಿಗೆ ತೆರಳಿದರು. ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ನಮ್ಮ ಹಳ್ಳಿಯ ಕಡೆ ಮಾಡುವ ಅಡಿಗೆಗಳು ಯಾವುದೆಂದರೆ, ಅವರೆಕಾಳಿನಲ್ಲಿ ಮಾಡಿದ ಹಿಚ್ಕಿದ ಬೇಳೆ ಸಾಂಬಾರು, ಮುದ್ದೆ, ಪಾಯಸ, ಗೆಣಸು, ಕಡಲೆಕಾಯಿ, ಎಳ್ಳು ಬೆಲ್ಲ ಮತ್ತು ಕಬ್ಬು ಇತ್ಯಾದಿ ಅಡಿಗೆಗಳನ್ನು ಮಾಡಿ ತಮ್ಮ ಕುಟುಂಬದ ಜೊತೆ ಸಂತೋಷದಿಂದ ತಿನ್ನುತ್ತಾರೆ. ಸೊ ಇಲ್ಲಿಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.